ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ಭುಗಿಲೇಳ್ತಾ ಇದೆ. ತಮಿಳುನಾಡಿಗೆ ಹೊತ್ಕೊಂಡು ಉರಿತಾ ಇದೆ. ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪ. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ವಿರುದ್ಧ ಪ್ರತಿಭಟನೆ. ತಮಿಳುನಾಡಿನಲ್ಲಿ ಟಿವಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿದ್ದಾರೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಉದಯನಿಧಿ ಸ್ಟಾಲಿನ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಟಿವಿಕೆ ಪಟ್ಟು. ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪ. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ವಿರುದ್ಧ ಪ್ರತಿಭಟನೆ. ತಮಿಳುನಾಡು ಹೊತ್ಕೊಂಡು ಉರಿತಾ ಇದೆ. ತ್ರಿಷಾ ವಿರುದ್ಧವಾಗಿ ಮಾತನಾಡಿರುವಂತಹ ಮಾತನ್ನ ಸಹಿಸೋಕಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಉದಯನಿಧಿ ಮಾಡಿದ್ದೇನು ಅಂತ ನೋಡುವುದಾದ್ರೆ ಒಂದು ಹೋರಾಟ ನಡೀತಾ ಇರುತ್ತೆ. ಆ ಹೋರಾಟ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಹೋರಾಟ. ಡಿಎಂಕೆ ಪಕ್ಷದ ಉದಯನಿಧಿ ಸ್ಟಾಲಿನ್ ಮೈಕ್ ತೆಗೆದುಕೊಳ್ತಾರೆ. ಮೈಕ್ ತಗೊಂಡು ಮಾತನಾಡೋಕೆ ಶುರು ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವಿಜಯ್ ತಳಪತಿ ಅವರು ಈಗ ಸಖತ್ ಬ್ಯುಸಿ ಆಗಿದ್ದಾರೆ. ಅವರು ಕಾವೇರಿ ವಿಚಾರದ ಬಗ್ಗೆ ಏನೂ ಕೂಡ ಮಾತನಾಡ್ತಾ ಇಲ್ಲ. ಅವರು ಡಿಎಂಕೆ ಪಕ್ಷದಲ್ಲಿ ಹಗರಣ ಇಷ್ಟ ಆಗಿದ್ದಾವೆ, ಹಗರಣ ಹೇಗೆ ಕಂಡು ಹಿಡಿಬೇಕು ಅಂತ ಹೇಳಿ ಅದರ ಬಗ್ಗೆ ಲಕ್ಷ್ಯವನ್ನ ಪಡಿತಾ ಇದ್ದಾರೆ ಹೊರತು ಕಾವೇರಿ ವಿಚಾರಕ್ಕೆ ಅವ್ರು ಮಾತನಾಡುವುದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಇಟ್ಸ್ ಎ ಕಾಮನ್ ವರ್ಡ್. ಬಟ್ ಅಲ್ಲಿರುವಂತಹ ಸಾಕಷ್ಟು ಜನ ಕಾರ್ಯಕರ್ತರು ತ್ರಿಷಾ 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 ಅಂತೇಳಿ ಕೂಗ್ತಾರೆ. ಈಗ ತ್ರಿಷಾ ತ್ರಿಷಾ ಅಂತ ಕೂಗ್ದ ಕಾರ್ಮಿಕರನ್ನು ಕರ್ಕೊಂಡು ಒಳಗೆ ಹಾಕಬೇಕು. ಉದಯನಿಧಿ ಸ್ಟಾಲಿನ್ ಒಳಗೆ ಹಾಕೋದಲ್ಲ, ಅದ್ರ ಜೊತೆಗೆ ತ್ರಿಷಾ ತ್ರಿಷಾ ಅಂತ ಕೂಗಿದ್ರಲ್ಲ ಆ ಕಾರ್ಮಿಕರನ್ನು ಹಿಡ್ಕೊಂಡು ಒಳಗಡೆ ಹಾಕಬೇಕಾಗಿತ್ತು. ಬಟ್ ಅದು ಮಾಡಿಲ್ಲ. ತ್ರಿಷಾ ತ್ರಿಷಾ ಅಂತ ಕೂಗ್ತಾರೆ. ಆಗ ಉದಯನಿಧಿ ಸ್ಟಾಲಿನ್ ಅವರು ಒಂದು ಮಾತು ಹೇಳ್ತಾರೆ. ಅದು ಕೂಡ ಡಬಲ್ ಮೀನಿಂಗ್ ಮಾತಾಗಿರುತ್ತೆ. ಸೊ ನಾನು ಇಲ್ಲಿ ಹೇಳಕ್ ಹೋಗೋದಿಲ್ಲ, ಯಾಕಂತಂದ್ರೆ ಇಟ್ಸ್ ನಾಟ್ ಗುಡ್ ಅಲ್ವಾ. ಸೊ ಆ ಒಂದು ಕಾರಣಕ್ಕಾಗಿ ತುಂಬಾ ಕೆಟ್ಟದಾಗಿ ಹೇಳಿದ್ದಾರೆ ಅನ್ನುವಂತಹ ವಿಚಾರ ಹೊರಗೆ ಬರುತ್ತೆ. ಇಲ್ಲ, ನಾನು ಆ ರೀತಿಯ ಅರ್ಥವನ್ನ ಇಟ್ಕೊಂಡು ಹೇಳಿರ್ಲಿಲ್ಲ ಅಂತ ಹೇಳಿ ಉದಯನಿಧಿ ಸ್ಟಾಲಿನ್ ಅವರು ಹೇಳ್ತಾ ಇರುವಂಥದ್ದು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕು.